ಸ್ಕೂಟಿ ತಗೊಂಡು ಮಣ್ಣೊಳಗೆ ಇಳಿಸಿದೀವಿ, ಮರಳೊಳಗೆ. ನನ್ ಚಪ್ಪಲ್ ಅಂತೂ ಇವಾಗ ಹಾಸ್ಪಿಟ್ಲ್ ಸೇರ್ಸ್ಬೇಕು ಆ ಗತಿ ಆಗಿದೆ ಮರಳಲ್ಲಿ. ತರಕಾರಿ 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 ಇಷ್ಟೆಲ್ಲ ರೆಡಿ ಆಗಿ ಜಾಕೆಟ್ ಹೆಂಗೆ ಹಾಯ್ ಗಾಯ್, ನಾನು ಇಷ್ಟ ದಿನ ಅನ್ಕೊಂಡಿರ್ಲಿಲ್ಲ ಇಲ್ಲ ಏನ್ ಹೇಳ್ತೀನಿ ತಿರ್ಗಾ ಅಂತ, ಯಾಕಂದ್ರೆ ಇಷ್ಟ ದಿನ ವ್ಲಾಗೇ ಮಾಡಿರ್ಲಿಲ್ಲ ನಾನು. ಸೊ ಈ ವ್ಲಾಗ್ ಏನ್ ಸ್ಪೆಷಲ್ ಅಂದ್ರೆ, ಸೊ ಮೀ ಅಂಡ್ ಮೈ ಫ್ರೆಂಡ್ ಗೋಯಿಂಗ್ ಟು ಮ್ಯಾಂಗ್ಳೂರ್. ಸೊ ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋಣ, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಈ ವ್ಲಾಗ್ ಅಲ್ಲಿ, ಯಾಕಂದ್ರೆ ನಂಗೂ ನಾವೇನ್ ಪ್ರೋ ಅಲ್ಲ ಟ್ರಿಪ್ ಮಾಡೋದ್ರಲ್ಲಿ. ಸೊ ನೋಡೋಣ ಹೆಂಗಿದೆ ಅಂತ. ಇದು ನನ್ನ ಔಟ್ಫಿಟ್. ನಾನು ಮತ್ತೆ ನನ್ನ ಫ್ರೆಂಡ್ ನಿರೀಕ್ಷಾ ಅಂತ ಹೋಗ್ತಾ ಇದೀವಿ. ಸೊ ಅಲ್ಲೋಗಿ ಜಾಯಿನ್ ಆದ್ಮೇಲೆ ಅಲ್ಲಿಂದ ಹೋಗ್ತೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಂದ ಮೆಜೆಸ್ಟಿಕ್ ಹತ್ರನೇ ಒಂದು 1 hour, ಹಾಫ್ ಆನ್ ಅವರ್ ಅಥವಾ 1 hour ಆಗುತ್ತೆ. ಸೊ ಹೇಳಿದ ತಕ್ಷಣ ಇಲ್ಲಿಂದ ಬಿಡ್ತೀನಿ. ನಾನು ಬ್ಯಾಕ್ ಪ್ಯಾಕ್ ತೋರಿಸ್ತೀನಿ ನಿಮಗೆ. ದಿಸ್ ಇಸ್ ಮೈ ಬ್ಯಾಕ್ ಪ್ಯಾಕ್, ಡೋಂಟ್ ಜಡ್ಜ್ ಮೈ ಬ್ಯಾಗ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಕ್ಚುಲಿ ಇದು ಕಂಪ್ಲೀಟ್ ಆಗಿ ಅನ್ಪ್ಲಾನ್ಡ್ ಟ್ರಿಪ್, ಏನೇನು ಪ್ಲಾನ್ ಮಾಡಿಲ್ಲ. ಓನ್ಲಿ ನಾವು ಹೋಟೆಲ್ ಅಷ್ಟೇ ಬುಕ್ ಮಾಡಿರೋದು ಸ್ಟೇಗೆ, ಅದು ಬಿಟ್ರೆ ಇನ್ನೇನು ಇಲ್ಲ. ಅದಕ್ಕೆ ನಾವು ಗೌರ್ಮೆಂಟ್ ಬಸ್ಸಿಗೆ ಹೋಗ್ತಾ ಇದೀವಿ. ಸಿದ್ದರಾಮಯ್ಯ ಅವ್ರಿಗೆ ಜೈ. ಅದಕ್ಕಾಗಿ ನಾವು ಏನು ಪ್ಲಾನ್ ಮಾಡಿಲ್ಲ ಜಾಸ್ತಿ. ನೋಡೋಣ ಹೆಂಗಾಗುತ್ತೆ ಟ್ರಿಪ್ಪು ಅಂತ. ಈ ಸ್ವೆಟ್ರ್ ಹಾಕೊಂತಿದೀನಿ, ಯಾಕಂದ್ರೆ ಬ್ಯಾಗಲ್ಲಿ ಜಾಗ ಇಲ್ಲ. ನಾವು 3 ದಿನಕ್ಕೆ ಹೋಗ್ತಾ ಇದ್ರು ಬ್ಯಾಗಲ್ಲಿ ಇಷ್ಟು ತುಂಬಿದೀನಿ ಅಂದ್ರೆ ಜಾಗನೇ ಇಲ್ಲ ಬೇರೆ ಯಾವುದಕ್ಕೂ. ಶೆಕೆ ಇದ್ರೂ ಸ್ವೆಟ್ರ್ ಹಾಕೊಂಡು ಹೋಗ್ಬೇಕು. ಕಮ್ ಲೆಟ್ಸ್ ಗೋ. ಫೈನಲಿ ಸಿಕ್ಲು. ಅವಾಗಿಂದ ಹುಡುಕ್ತಾ ಇದ್ದೀನಿ. ಇವಳು ಒಂದ್ ಕಡೆ ಇದ್ದಾಳೆ, ನಾನು ಒಂದ್ ಕಡೆ ಇದ್ದೀನಿ. ಇವಾಗ ಇಬ್ರು ಸೇರಿ ಬಸ್ ಹುಡುಕ್ತಾ ಇದ್ದೀವಿ, ಇಷ್ಟೊಂದು ಲಗೇಜ್ ಇಟ್ಕೊಂಡು. ನೋಡೋಣ ಸಿಗುತ್ತಾ ಇಲ್ಲ. ಫಸ್ಟ್ ಊಟ ಮಾಡೋಣ ಕಡೆ, ಹೊಟ್ಟೆ ಹಸಿದಿದೆ. ಅದು ಕದಂಬ ವೆಜ್ ಅಂತ ಇದೆ, ಇಲ್ಲಿ ಹೋಗೋಣ ಬಾ. ಅವಳು ಇಡ್ಲಿ ತಗೊಂಡಿದ್ದಾಳೆ, ನಾನು ಇಡ್ಲಿ ತಗೊಂಡಿದ್ದೀನಿ. ಸೇಮ್ ಅರ್ಧ ಇಡ್ಲಿ ಬಿಟ್ಟಿದ್ದಾಳೆ. ಬರೀ ಇದೆ ಕೆಲ್ಸ, ಎಲ್ಲೋದ್ರು ಅರ್ಧಂಬರ್ಧ. ನೋ ಫ್ರೆಂಡ್ಸ್ ನಂಬಿಡ್ತಾರ ನಿನ್ನ. ಫಸ್ಟ್ ಬಸ್ ಹುಡ್ಕೊಂಡು ನಡಿಯಲ್ಲಿ, ಬಸ್ ಸಿಗುತ್ತೆ ಅಲ್ಲ ಯಾರಿಗ್ ಗೊತ್ತು. ಇವತ್ ಬೇರೆ ಲಾಂಗ್ ವೀಕೆಂಡ್. ಸಿಕ್ಕಿದ್ರೆ ನೀನ್ ಅದೃಷ್ಟ, ಇಲ್ಲ ಅಂದ್ರೆ ನೋಡು ನನ್ನಂತ ಫ್ರೆಂಡ್ ಸಿಕ್ಕಿರಕ್ ನೀನ್ ಲಕ್ಕಿ. ಗೌರ್ಮೆಂಟ್ ಬಸ್ ಸಿದ್ದರಾಮಯ್ಯ. ಈ ಲಾಗ್ ಸಿದ್ದರಾಮಯ್ಯ ನೋಡ್ಬೇಕು. ಸಿದ್ದರಾಮಯ್ಯ. ಈ ಬಸ್ಸಲ್ಲಿ ನಮ್ಗೆ ಜಾಗ ಇಲ್ಲ, ಅದ್ರಲ್ಲಿ ಈ ಕ್ಯೂಟ್ ನಾಯಿ ಮರಿ. ಫೈನಲಿ ವಿ ಆರ್ ಇನ್ ಮಂಗಳೂರು. ರೂಮಿಗೆ ಹೋಗ್ತಾ ಇದ್ದೀವಿ. ಅದು ಗಾಡಿ ಫಸ್ಟ್ ಅಡ್ಡಾಡೋದಕ್ಕೆ ಒಂದು ಗಾಡಿ ಬೇಕಲ್ವಾ, ಸೊ ರೆಂಟ್ ಮಾಡೋಣ ಅಂತ ಬಂದ್ವಿ. ನಿಮ್ಮ DL ಹಾಗೆ ಒಂದು ಐಡೆಂಟಿಟಿ ಪ್ರೂಫ್ ಕೇಳ್ತಾರೆ. ಅದಾದ್ಮೇಲೆ ಅದನ್ನೆಲ್ಲ ಕೊಟ್ಟು ಪೇ ಮಾಡಿಬಿಟ್ಟು ಗಾಡಿ ರೆಂಟ್ ತಗೊಂಡ್ವಿ. ನಾವು ಬುಕ್ ಮಾಡಿದ್ವಿ ಅಲ್ಲ ಹೋಟೆಲ್ಲು, ಅಲ್ಲಿಗೆ ಬಂದಿದ್ದೀವಿ ಲಾಡ್ಜ್ಗೆ. ಬಟ್ ನಮ್ಮದು ಚೆಕ್-ಇನ್ ಇರೋದು 11ಗೆ. ಸೊ ಇವಾಗ ಕೊಡ್ತಾ ಇಲ್ಲ ಅವರು. 11ಗೆ ಬನ್ನಿ ಅಂತ ಹೇಳಿದರು, ಎಕ್ಸ್ಟ್ರಾ ಪೇ ಮಾಡಬೇಕಂತ. ಅದಕ್ಕೆ ನಾವು ಹೋಗಿ ತಿಂಡಿ ತಿನ್ಕೊಂಡು 11ಗೆ ಬರೋಣ. ಏನು ನಿರೀಕ್ಷಾ? ಎಸ್ 11ಗೆ ಬರೋಣ. ಫ್ರೆಂಡ್ ಪ್ರೋ ರೈಡರ್. ಹಾಗೇನು ಇಡ್ಲಿ ವಡ ಮಾತ್ರ ಎಲ್ಲೋದ್ರೂ ಬಿಡಲ್ಲ ಅವಳು. ಯಾಕೆ ಎಲ್ಲೋದ್ರೂ ಇಡ್ಲಿ ಆರ್ಡರ್ ಮಾಡ್ತೀಯ ನೀನು? ಸುಮ್ಮನೆ ಬೇರೆ ಯಾವುದು ಚೆನ್ನಾಗಿರಲ್ಲ ಅಂತ. ನೋಡಿ ನೀವು ಕಲ್ತ್ಕೊಡಿ, ಎಲ್ಲರೂ ಹೋದ್ರೆ ಇಡ್ಲಿ ವಡ ಆರ್ಡರ್ ಮಾಡಿ. ಹಿಸ್ಟ್ರಿ ರಿಪೀಟ್ ಗಾಯ್ಸ್. ಮತ್ತೆ ನಮ್ಮ ಅಕ್ಕ ಅರ್ಧ ಇಡ್ಲಿ ಬಿಟ್ಟವಳೆ. ಅಲ್ಲೇ ಅರ್ಧ ಇಡ್ಲಿ ಬಿಟ್ಟಿದ್ಲು, ಇಲ್ಲಿ ಅರ್ಧ ಇಡ್ಲಿ. ಇವಳಿಗೆ ಏನ್ ಮಾಡ್ಬೇಕಂದ್ರೆ ಜೇಬಲ್ ಹಾಕಿ ಕಳಿಸ್ಬೇಕು. ಈ ವ್ಯೂ ನೋಡಿ. ನಮ್ ವ್ಯೂ ಮಾತ್ರ ಕಾಣಿಸ್ತಾ ಇದೆ ನಮಗೆ ಇಲ್ಲಿ. ಓಕೆ ಬಾಯ್. ಇವಾಗ ಏನಾಯ್ತು ಅಂದ್ರೆ, ಗರ್ಲ್ಸ್ ವಿಲ್ ಆಲ್ವೇಸ್ ಬಿ ಗರ್ಲ್ಸ್ ಆಯ್ತಾ. ಸ್ಕೂಟಿ ತಗೊಂಡು ಮಣ್ಣೊಳಗೆ ಇಳಿಸಿದೀವಿ, ಮರಳೊಳಗೆ. ನಾನು ಬೇಡ ಅಂದ್ರೂ ಅವಳು ಇಳಿಸು ಅಂತ. ಇಬ್ರು ಚೆನ್ನಾಗಿದ್ದೀವಿ, ಒಬ್ರು ಇನ್ನೊಬ್ರು ಗೈಡ್ ಮಾಡೋದಿಕ್ಕೆ. ಇಷ್ಟೋ ತನಕ ಅದನ್ನೇ ಸಾಹಸ ಮಾಡಿ ನೋಡಿ. ಇಲ್ಲಿ ಮೊದಲೇ ಬೀಚಲ್ಲಿ ಬಿಸಿಲು, ಅದರಲ್ಲಿ ಇಷ್ಟೆಲ್ಲ ಮಾಡಿಬಿಟ್ಟು
ಹೆಂಗೋ ಪಾಪ ಯಾರೋ ಒಂದು 4 ಜನ ಹುಡುಗರು ಸಿಕ್ಕರು, ಪ್ಲೀಸ್ ಹೆಲ್ಪ್ ಮಾಡಿ ಅಂದಿದ್ದಕ್ಕೆ ಮಾಡಿದ್ರು. ಥ್ಯಾಂಕ್ಸ್, ದೇವರ ಕಳ್ಸಿದ ಅನ್ಸುತ್ತೆ. ಇಷ್ಟೋ ತನಕ ಹೊಡೆದಾಡ್ತಾ ಇದ್ವಿ, ಹೆಂಗೋ ಒಂದು ಸ್ಕೂಟಿ ಮೇಲೆ ಎತ್ತಿದ್ವಿ. ಅದು ಆ ಸಿಚುವೇಶನಲ್ಲಿ ವ್ಲಾಗ್ ಮಾಡೋದೇ ಮರ್ತೋಯ್ತು. ಇಲ್ಲಿ ನೋಡಿ ನಮ್ಮ ನಿರೀಕ್ಷಾ ಮೇಡಮ್ ಹೊಂಟ್ತಾ ಇದ್ದಾರೆ. Oh my god, see the view. ಯಾ ಸಿ ದ ವ್ಯೂ. ಅಲೆಗಳ ಸದ್ದು, ಓ ಅಲೆಗಳ ಸದ್ದು. ಇಷ್ಟೋ ತನಕ ಅಲ್ಲಿ ಗಾಡಿ ಸಿಕ್ಕೊಂಡು ಅಲೆಗಳ ಸದ್ದು ಅಲ್ಲ, ಗಾಡಿ ಸದ್ದು. ಹಾ ವಾವ್, ಸಿ ದ ವ್ಯೂ. ನಾವು ಒಳ್ಳೆ ಬೀಚ್ ನೋಡಿದೀವೋ ಇಲ್ಲ ನಮ್ಗೆ ಮಾಡ್ತಾ ಇದೀವಿ. ಆ ಕಡೆ ಹೋಗ್ಬೇಕು, ನಾವು ಈ ಕಡೆ ಬಂದ್ಬಿಟ್ಟಿದೀವಿ. ಅಲ್ಲಿ ಜನರು ಆಟ ಆಡ್ತಿದ್ದಾರೆ, ನಾವು ಈ ಸೈಡ್ ಬಂದಿದ್ದೀವಿ. ನನ್ನ ಚಪ್ಪಲ್ಲಂತೂ ಇವಾಗ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಆ ಗತಿ ಆಗಿದೆ ಇಲ್ಲಿ ಮರಳಲ್ಲಿ. ನನಗೆ ಗೊತ್ತಿತ್ತು ಚಪ್ಪಲ್ ಹಾಳಾಗುತ್ತೆ ಅಂತ, ಆದರೂ ಹಾಕೊಂಡ್ಬಂದಿದ್ದೀವಿ. ಮೆಚ್ಚಬೇಕು. ನಿರೀಕ್ಷಾ, ಹಬ್ಬ ಹೆಂಗಿದೆ ಬೀಚ್? ಸೂಪರ್. ಬೆಳಗ್ಗೆ ಬಂದಿರೋದ್ರಿಂದ ಎಂಟೈರ್ ಬೀಚಲ್ಲಿ ಯಾರೂ ಇಲ್ಲ, ನಾನು ನಿರೀಕ್ಷಾ ಇಬ್ಬರೇ. ಸಾಂಗ್ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ, ಅದಕ್ಕೆ ನಾನೇ ಹಾಡುತ್ತೇನೆ. ತರಕಾರಿ ತರಕಾರಿ ತರಕಾರಿ, ನಿರೀಕ್ಷಾ ತರಕಾರಿ ತರಕಾರಿ. ಆಕ್ಚುಲಿ ಬಿಸ್ಲಿಗೆ ಹಂಗೆ ಇಟ್ಕೊಂಡಿದ್ದಾಳೆ. ಬಿಸಿಲು, ನಾನು ತರಕಾರಿ ತರಕಾರಿ ಅಂತ ಕಾಡಿಸ್ತಿದ್ದೀನಿ. ನೋಡಿ ಏನೆಲ್ಲ ಮಾಡ್ತಾರೆ ಜನರು. ಸನ್ಸ್ಕ್ರೀನ್ ಹಚ್ಕೊಂಡಿಲ್ಲ, ಏನಿಲ್ಲ, ಹಂಗೆ ಬಂದ್ಬಿಡೋದೆ. ನಾನು ಹಚ್ಕೊಂಡಿಲ್ಲ ಆಕ್ಚುಲಿ. ಇಲ್ಲಿರೋದು ಎಂಟ್ರಿ. ನಾವು ಅಲ್ಲೆಲ್ಲ ಹೋಗಿದೀವಿ. ತಣ್ಣೀರ್ ಬಾವಿ ಬೀಚ್. ಬೀಚ್ ಕರ್ಕೊಂಬಂದ್ ಬೀಚ್ ಹೆಸರೇ ಗೊತ್ತಿಲ್ಲ ನಿನಗೆ. ಎಂತ ನ್ಯಾವಿಗೇಟರ್. ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ, ಏನಿಲ್ಲ ಜಾಸ್ತಿ ಮೇಕಪ್ ಏನಿಲ್ಲ, ಸನ್ಸ್ಕ್ರೀನ್ ಹಚ್ಬಿಟ್ಟು ಐಲೈನರ್ ಒಂದು ಹಾಕಿದ್ದೀನಿ. ಯಾಕಂದರೆ ಏನು ಹಚ್ಕೊಂಡ್ರು ಶೆಕೆಗೆಲ್ಲ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ನನಗೇನು ಹಚ್ಚಿಲ್ಲ ಜಾಸ್ತಿ. ಸೊ ಇವಾಗ ಜುಮ್ಕಿ ಒಂದು ಇಟ್ಕೊಡೋಣ, ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡು ಅವಳಿಗೆ ಕಾಯ್ತಾ ಇದ್ದೀನಿ. ಅವಳು ಸ್ನಾನ ಮಾಡಕ್ಕೆ ಹೋಗಿದ್ದಾಳೆ. ಅವಳು ರೆಡಿ ಆದಮೇಲೆ ರೂಮ್ ಟೂರ್ ಕೊಡ್ತೀನಿ. ಓಕೆ, ಇದು ನಮ್ಮ ರೂಮ್ ಎಂಟ್ರಿ. ಇಲ್ಲಿ ಬಂದರೆ ಬೆಡ್ ಇದೆ. ಬೆಡ್ ತುಂಬ ಹರಡಿದ್ದೀವಿ, ಇಗ್ನೋರ್ ದಟ್ ಮೆಸ್. ಅಲ್ಲಿ ಇಲ್ಲಿ ಕರ್ಟನ್, ಫ್ಯಾನ್, AC ಇದೆ, ಬಟ್ ವಿ ಆಪ್ಟೆಡ್ ಫಾರ್ ನಾನ್ AC. ಇದು ಯಾರ್ದು ಪ್ಯಾಂಟು ಹಿಂಗೆ ಹಾಕಿದ್ದಾರೆ? ಇದು ಜಯಶ್ರೀ ಅಂತ ಒಬ್ರಿದ್ದಾರೆ. ಹಾ, ಅವರು ತುಂಬಾ ಛತ್ರಿ ಇದ್ದಾರೆ. ಛತ್ರಿ ಅವ್ರು ನೋಡಿ ಈ ತರ ಬಟ್ಟೆ ಎಲ್ಲ ಒಗ್ದು ಹಾಕ್ಬಿಟ್ಟಿದ್ದಾರೆ. ಅದು ಟೆಕ್ನಾಲಜಿಯ ಸರ್ಕೋ ಇಲ್ಲಿ ಅಲ್ಲ, ಅಷ್ಟೇ ಗಲೀಜಾಗಿದೆ. ಮಾತ್ರ ಹಾಕಿದ್ದಾರೆ, ಇಷ್ಟು ಮಾತ್ರ ತಂದು ಹಾಕಿದ್ದಾರೆ. ನೋಡ, ಅವ್ರಿಗೆ ಎಷ್ಟು ದೊಡ್ಡ ತಲೆ ಇರ್ಬೋದು. ಸೂಪರ್ ಮೈಂಡ್. ಬೆಸ್ಟ್ ಅವಾರ್ಡ್ ಗೋಸ್ ಟು ಹೆರ್. ಔಟ್ಫಿಟ್ ತೋರಿಸ್ತೀನಿ ಅವಳದು. ನೋಡಿ, ತಿರುಗು. ಬ್ಯೂಟಿಫುಲ್ ಅಲ್ಲ? ನಾನು ತೋರಿಸ್ತೀನಿ. ಇಬ್ರು ಬ್ಯೂಟಿಫುಲ್ ಲೇಡೀಸ್. ಏನು ಸನ್ ಗ್ಲಾಸಸ್ ತೋರಿಸ್ತೀನಿ. ಯಾರೋ ಇವಳು ಕುಲ್ಡಿ ಬಂದಿದ್ದಾಳೆ ಅಂತ ಅಂದಿದ್ರೆ ಸಾಕು. ಒಳ್ಳೆ ವೆಲ್ಡಿಂಗ್ ಮಾಡ್ತಾರಲ್ಲ ರೋಡ್ ಸೈಡ್, ಹಂಗ್ ಕಾಣ್ತಾ ಇದೀನಿ ಅನ್ಸುತ್ತೆ. ಬಟ್ ಇಲ್ಲ, ಚೆನ್ನಾಗಿ ಕಾಣಿಸ್ತಿದ್ದೀನಿ. ಹೆಂಗಿದೇನೆ? ಚೆನ್ನಾಗಿದೆ ಅಲ್ಲ? ಸೂಪರ್. ಹಾ ಸರಿ, ರೂಮ್ ಟೂರೇ ಬಿಟ್ಟೆ. ಹಾ, ಇಲ್ಲಿ ಒಂದ್ ಟೇಬಲ್ ಕೊಟ್ಟಿದ್ದಾರೆ ಎಲ್ಲ ಇಟ್ಕೊಳಕ್ಕೆ. ಅದಾದ್ಮೇಲೆ ಇಲ್ಲೊಂದು ಮಿರರ್ ಇದೆ. ಇಲ್ಲೊಂದು ಮಿರರ್ ಇದೆ. ನಾನು ಫುಲ್ ಔಟ್ಫಿಟ್ ತೋರಿಸ್ತೀನಿ. ಹಾ, ಇದು ಸಿಂಪಲ್. ಇಲ್ಲಿ ತುಂಬಾ ಶೆಕೆ ಇದೆ, ಅದಕ್ಕೆ ಇಷ್ಟು ಸಿಂಪಲ್ ಔಟ್ಫಿಟ್ ಹಾಕೊಂಡಿದ್ದೀನಿ ದೇವಸ್ಥಾನಕ್ಕೆ ಅಂತ. ಅದಾದ್ಮೇಲೆ ಐ ವಿಲ್ ಶೋ ದ ವಾಶ್ರೂಮ್. ಇಗ್ನೋರ್ ದಿಸ್. ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಎಷ್ಟು ಸೈಕ್ ಇದೆ ಅಲ್ಲ, ವಾಶ್ ಬೇಸಿನ್ ಎಲ್ಲ. ಇಷ್ಟೇ ರೂಮ್ ಟೂರ್. ರೂಮ್ ಮಾತ್ರ ಸಕ್ಕತ್ತಾಗಿದೆ. ನಾವು ಕೊಟ್ಟಿರೋ ಪ್ರೈಸ್ಗೆ ರೂಮ್ ನಿಜವಾಗ್ಲೂ ಸ್ಯಾಟಿಸ್ಫೈಡ್ ಆಯ್ತು. ಟಿವಿ ಇದೆ, ಟಿವಿ ಹಾಕಿಲ್ಲ, ಆಗ್ಲೇ ಹಾಕಿದ್ವಿ. ಟಿವಿ ಕಿತ್ತು ಈ ಬ್ಲೋ ಡ್ರೈಯರ್ ಇಟ್ಕೊಂಡಿದ್ವಿ, ಯಾಕಂದ್ರೆ ಇನ್ನೊಂದು ಪ್ಲಗ್ ಇನ್ ಇಲ್ಲ ಇಲ್ಲಿ ಪಾಯಿಂಟ್, ಅದಕ್ಕೆ. ಈಗ ಹೋಗ್ತೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ತುಂಬಾ ಟೈಮ್ ಆಗ್ಬಿಟ್ಟಿದೆ ಅಲ್ಲೇ. ಎಷ್ಟು ಗಂಟೆ ಆಗಿದೆನಾ? It's already 11:50. 11:17 ಆಗಿದೆ. ವಾಚ್ ಇದ್ರೂ ಟೈಮ್ ಹೇಳಕ್ ಬರಲ್ಲ ಇವ್ರಿಗೆಲ್ಲ ಪಾಪ. ಸುಮ್ನೆ ವಾಚ್ ಇಟ್ಕೊಂಡ್ಬಿಟ್ಟವ್ರೆ.
ಹೋಗೋಣ. ನನ್ ವಾಚ್ ತೋರಿಸಿದ್ರೆ ಇನ್ನೊಂದು ಶಾಕ್ ತೋರಿಸ್ತೀನಿ ರೀ. ನನ್ ವಾಚ್ ಟೈಮಿಂಗ್ಸ್ ತೋರಿಸ್ಬಿಟ್ರೆ ಎದ್ರಕೊಂಡ್ಬಿಡ್ತಾರ. ನೋಡಿ ಇಲ್ಲಿ 1:44. ನನ್ ವಾಚ್ ಯಾವ ದೇಶದಲ್ಲಿದೆ ಅನ್ನೋದೇ ಗೊತ್ತಿಲ್ಲ ನಂಗೆ, ಅಷ್ಟು 1:44 ತೋರಿಸ್ತಿದೆ. ಓಕೆ ನಿರೀಕ್ಷಾ, ವಿ ವಿಲ್ ಗೋ. ಬಾಯ್. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ. ಎಲ್ಲ ಕ್ಲೋಸು. ನನ್ನ ನಸೀಬೆ ಸರಿ ಇಲ್ಲ, ಚಪ್ಪಲ್ ಹರಿದೋಯ್ತು. ಇಲ್ಲಿದೆ ನನ್ನ ಚಪ್ಪಲ್. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ. ಯಾವ ದೇವಸ್ಥಾನ ನಿರೀಕ್ಷೆ ಇದು? ಕದ್ರಿ ಮಂಜುನಾಥ ಸ್ವಾಮಿ. ಹಾ, ಕದ್ರಿ ಮಂಜುನಾಥ ಸ್ವಾಮಿ. ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇರೋದೇ ಕದ್ರಿ ಮಂಜುನಾಥ ಟೆಂಪಲ್ ಇಂದ. ಮಂಗಳೂರಿಗೆ ಹೋಗಿ ಕದ್ರಿ ಮಂಜುನಾಥ ಟೆಂಪಲ್ಗೆ ಹೋಗಿಲ್ಲ ಅಂದರೆ ಹೆಂಗೆ ಹೇಳಿ. ಅದಕ್ಕೋಸ್ಕರ ನಮ್ಮ ಟ್ರಿಪ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಟೆಂಪಲ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಟೆಂಪಲ್ ಎಂಟರ್ ಆಗ್ತಿದ್ದಂಗೆ ನಮ್ಮ ಬಾಸ್ ಗಣಪತಿ ಅವ್ರು ಸಿಕ್ಕರು. ಅವ್ರನ್ನ ಮೊದಲು ಮಾತಾಡಿಸ್ಕೊಂಡು ಅವ್ರದ್ದು ದರ್ಶನ ತಗೊಂಡು ನೆಕ್ಸ್ಟ್ ಮಹಾಮಂಗಳಾರತಿ ನಡೀತಾ ಇತ್ತು, ಅಲ್ಲಿಗೆ ಹೋದ್ವಿ. ತುಂಬ ರಶ್ ಇದ್ದಿದ್ದ ಕಾರಣ ದರ್ಶನ ಮುಗಿಸ್ಕೊಂಬಂದು ಕೂತಿದ್ವಿ. ಯಪ್ಪ ಎಷ್ಟು ರಶ್ ಇತ್ತು ಅಂದ್ರೆ ಅದರಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ ನೋಡಿಲ್ಲ ಹೆಂಗಾಗ್ಬಿಟ್ಟಿದೆ. ಸಖತ್ತಾಗಿದೆ. ಮಸ್ತ್ ಕಾಣಿಸ್ತಾ ಇದೀವಲ್ಲ. ಕಾಲ್ ಸುಡ್ತಿರಕ್ಕೆ ಹೆಂಗ್ ಓಡ್ತಾ ಇದ್ದಾಳ ಹಂಗೆ ಸರಿಯಾಗಿ ಕಾಲ್ ಸುಡ್ತಿದೆ. ಆ ದೇವಸ್ಥಾನ ಮುಗಿದ ತಕ್ಷಣ ಈ ದೇವಸ್ಥಾನ ಎಲ್ಲಿ ಕ್ಲೋಸ್ ಮಾಡಿಬಿಡ್ತಾರೋ ಅಂತ ನಾವು ಬಂದಿದ್ದೆ ಮಂಗಳದೇವಿ ದೇವಸ್ಥಾನಕ್ಕೆ. ಶ್ರೀ ಮಂಗಳದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೂ ತಗೊಂಡಿದ್ದೀವಿ. ಒಳಗಡೆ ಹೋಗೋಣ. ನಮ್ಮ ಪುಣ್ಯ ಇಲ್ಲಿ ಕೂಡ ಮಹಾಮಂಗಳಾರತಿ ನಡೀತಿತ್ತು. ನಾವು ಕರೆಕ್ಟ್ ಹೋದಾಗ ಊಟ ಸಮಯ ಆಗಿತ್ತು. ಅಲ್ಲಿ ಕೂಡ ಪ್ರಸಾದ ಕೊಡ್ತಾ ಇದ್ರು. ಅದು ಕೊಡುವಾಗ ಯಾರು ಬೇಡ ಅಂತಾರೆ ಹೇಳಿ, ಅದಕ್ಕೋಸ್ಕರ ನಾವು ಪ್ರಸಾದ ತಗೊಂಡ್ವಿ. ಅಲ್ಲಿಂದ ನಾವು ಹೋಗಿದ್ದು ಕೊರಗಜ್ಜೆಗೆ, ಬಟ್ ಅಲ್ಲಿ ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಎಳ್ಳಿರಾದ್ರೂ ಕುಡಿಯೋಣ ಕಾಣ. ಸುಸ್ತಾಗಿ ಹೋಗಿದೆ. ಈ ದೇವಸ್ಥಾನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ಅಷ್ಟು ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ. ಇಲ್ಲಿ ಬಂದ ತಕ್ಷಣವೇ ತಾಯಿ ರಕ್ತೇಶ್ವರಿ ಅವ್ರ ದರ್ಶನ ಪಡೆದು ನಾನು ಬೆರ್ಮೆ ಅಂತ ನೋಡಿದಾಗ ನೆನಪಾಗಿದ್ದು ಕಾಂತಾರ ಫಿಲಮ್, ಅದಕ್ಕೆ ಹೆಸರು ಕೊಟ್ಟಿದ್ರು ಅಂತ ಅನ್ಕೋತೀನಿ. ಹಾಗೆ ದೈವಗಳು ತುಂಬ ನೆಲೆಸಿದ್ದಾರೆ ಇಲ್ಲಿ, ನೀವೇ ನೋಡ್ಬೋದು. ಇನ್ನು ಬಂದರೆ ನಿಮ್ಗೆ ಗೊತ್ತೇ ಇದೆ ಸ್ವಾಮಿ ಕೊರಗಜ್ಜ ಅವ್ರ ಬಗ್ಗೆ. ನಾವು ಬಂದಿದ್ದೆ ಇಲ್ಲಿ ಕೊರಗಜ್ಜ ಅವ್ರು ನೋಡೋದಕ್ಕೆ, ಹಾಗೆ ಕೋಲ ನೋಡೋದಕ್ಕೆ, ಬಟ್ ಅದು ಆಗಲಿಲ್ಲ ಕೋಲ ನೋಡೋದಕ್ಕೆ. ಸಾಕಾಯ್ತು ಅಂದ್ರೆ ಹೆಂಗೆ ನಿರೀಕ್ಷಾ? ಇನ್ನೂ ಇದೆ ನಮ್ದ ಎಷ್ಟು, ಇನ್ನೂ 2 ದಿನ ಟ್ರಿಪ್ ಇದೆ. ಇವಾಗ ಸಾಕಾಗ್ಬಿಟ್ರೆ ಹೆಂಗೆ? ವಾಪಸ್ ಎಲ್ಲಿಗೆ ಈಗ? ಇವಾಗ ರೂಮಿಗೆ ಹೋಗಿ ಮಲ್ಕೊಂಡ್ಬಿಡೋದ ಫ್ರೆಶ್ ಅಪ್ ಆಗಿ? ಸರಿ, ರೂಮಿಗೆ ಹೋಗಿ ಮಲ್ಕಿ. ಬಾಯ್ ಬಾಯ್. ಪ್ರೋ ರೈಡರ್ ಸೂಟ್ ಆನ್. ಹಿಂಗ ಅಂದಂದೆ ಎಲ್ಲಿ ದಬಾಕೊಂತೀವೋ ಗೊತ್ತಿಲ್ಲ. ಇಲ್ಲ, ಏನಾಗಲ್ಲ, ಆಲ್ ಇಸ್ ವೆಲ್. ಹೋಗೋಣ ಹೆಲ್ಮೆಟ್ ಹಾಕೊಂಡು ನಮ್ಮ ಗಾಡಿಯಲ್ಲಿ. ಬಾಯ್. ಬೀಚಿಗೆ ಹೋಗ್ಬೇಕಂತ ರೆಡಿ ಆಗಿದ್ದೀವಿ. ಯಾವ ಬೀಚಿಗೆ ಹೋಗ್ತಾ ಇರೋದು? ಪಣಂಬೂರ್ ಬೀಚಿಗೆ ಹೋಗ್ತಾ ಇದೀವಿ. ಸೊ ನಾನು ಹಿಂಗ್ ರೆಡಿ ಆಗಿದ್ದೀನಿ. ನಿರೀಕ್ಷಾ, ಶೋರ್ ಔಟ್ಫಿಟ್ ಲುಕಿಂಗ್ ಪ್ರೆಟಿ ರೈಟ್? ಸೊ ನನ್ ಪೂರಾ ಔಟ್ಫಿಟ್ ತೋರಿಸ್ತೀನಿ. ಇಷ್ಟೆಲ್ಲ ರೆಡಿಯಾಗಿ ಜಾಕೆಟ್ ಹೆಂಗೆ ಟಿಪಿಕಲ್ ಗರ್ಲ್ಸ್ ಬಿಹೇವಿಯರ್. ಅಲ್ಲಿ ಹೋಗಿ ರಿಮೂವ್ ಮಾಡಿ ಫೋಟೋಸ್ ತಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡ್ತೀರಾ ಈ ತರ? ನೀನು ಅಷ್ಟೇ ಟ್ರೈ ಮಾಡೋದಿದೆಲ್ಲ. ಅಲ್ಲಿ ನೋಡ ಟ್ರೈ ಮಾಡ್ತೀಯಾ? ಅದು ಸೈಕ್ಲಿಂಗ್ ಮಾಡಲ್ಲ. ಮಾಡಿ ಏನಾಗಲ್ಲ. ಗಾಳಿಪಟ ಹಾರಿಸ್ತಿದ್ದಾರೆ. ವ್ಯೂ ನೋಡಿ ಎಷ್ಟು ಮಸ್ತ್ ಇದೆ ಗೊತ್ತಾ. ನಾವು ಎಲ್ಲಿ ಲೇಟ್ ಆಯ್ತೇನೋ ಅನ್ಕೊಂಡ್ವಿ ಬರೋದು. ನಾನು ಎಲ್ಲಿ ಲೇಟ್ ಆಯ್ತನೋ ಬರೋದು, ಇಲ್ಲಿ ರೀಚ್ ಆಗೋದು ಅನ್ಕೊಂಡೆ, ಬಟ್ ಪರ್ಫೆಕ್ಟ್ ಟೈಮಿಂಗಿಗೆ ಬಂದಿದ್ದೀವಿ. ಈ ಹೀಲ್ಸ್ ಹಾಕೊಂಬಂದ್ರೆ ಇದೇ ಗತಿ, ಕೈಯಲ್ಲಿ ಇಟ್ಕೊಂಡು ಅಡ್ಡಾಡ್ಬೇಕು. ನಾನು ಇಲ್ಲಿ ಇದ್ರೊಳಗೆ ಅಡ್ಡಾಡಕ್ಕಾಗಲ್ಲ. ನಿರೀಕ್ಷಾ, ನನ್ನ ಕೂದಲನ್ನು ಗರ್ಲ್ಸ್ ಲುಕ್ ಅಟ್ ದಿಸ್. ಇಫ್ ಯು ವಾಂಟ್, ಡೆಫಿನೆಟ್ಲಿ ಶಿ ವಿಲ್ ಡೂ ದಟ್. ಸೊ moral of the story is have a best friend like her. ಇದೆಲ್ಲ ನೋಡಿದ್ರು ನನಗೆ ಒಂದೇ ನೆನಪಾಗೋದು, ರೋಪ್ ಕಟ್ಟಾಬಿಟ್ರೆ. ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಲೇಸ್ ಪ್ಯಾರೋ ಬೀಚ್ ರೆಸಾರ್ಟಿಗೆ ಬಂದಿದ್ವಿ ನಾವು. ತುಂಬ ಬ್ಯೂಟಿಫುಲ್ ರೆಸಾರ್ಟ್. ಎಷ್ಟು ಅಸ್ಥೆಟಿಕ್ ಲೈಟ್ಸ್ ಇದೆ ಇಲ್ಲಿ. ಮೆನ್ಯೂ ಕೂಡ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ.
ಅದ್ರ ಜೊತೆಗೆ ಇಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಆಗ್ತಾ ಇದೆ, ಲೈಟಿಂಗ್ಸ್ ಮಸ್ತ್ ಇದೆ. ಈ ತರ ಒಂದೇನೋ ಲ್ಯಾಂಪ್ ಇಟ್ಟಿದ್ದಾರೆ, ಒಳ್ಳೆ ಡೇಟಿಗೆ ಬಂದಿರೋ ತರ ಫೀಲ್ ಮಾಡಿಸ್ತಿದ್ದಾರೆ. ಬಟ್ ನನ್ನ ಜೊತೆಗಿರೋದು ಮಾತ್ರ ಆಬ್ವಿಯಸ್ಲಿ ನಿರೀಕ್ಷಾ, ಅವಳ ಜೊತೆಗೆ ಡೇಟ್ ಬಂದಿದ್ದೀನಿ. ನಿರೀಕ್ಷಾ, ಹೌ ಇಸ್ ದ ಫುಡ್? ಫುಡ್ ವಾಸ್ ಅಮೇಜಿಂಗ್. ನೆಕ್ಸ್ಟ್ ಡೇಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.